ವಿಕ್ಟೋರಿಯಾ ಹಾಸ್ಪಿಟಲ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೋರ್ವ ಬಲಿಯಾಗಿದ್ದಾರೆ. ಇದು ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಅಮಾನುಷ ಘಟನೆ. ವಿಕ್ಟೋರಿಯಾ ಹಾಸ್ಪಿಟಲ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿ. ಇದು ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಅಮಾನುಷ ಘಟನೆ. ಮರ್ಮಾಂಗವನ್ನೇ ಕೊಯ್ದು ಸ್ಟಿಚಿಂಗ್ ಹಾಕದೆ ಕಳುಹಿಸಿದ್ದ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಮರ್ಮಾಂಗದ ಬಾಧೆ ತಾಳಲಾರದೆ ನರಳಿ ರೋಗಿ ಪ್ರಾಣ ಬಿಟ್ಟಿದ್ದಾರೆ. 10 ದಿನಗಳ ಹಿಂದೆ ಮೃತಪಟ್ಟಿರುವ 45 ವರ್ಷದ ಶಹನವಾಜ್ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ಇದು ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಅಮಾನುಷ ಘಟನೆ. ಮರ್ಮಾಂಗವನ್ನೇ ಕೊಯ್ದು ಸ್ಟಿಚಿಂಗ್ ಹಾಕದೆ ಕಳುಹಿಸಿದ್ದ ಆರೋಪ ಇದೀಗ ಕೇಳಿಬರ್ತಾ ಇದೆ ಅಲ್ಲಿನ ವೈದ್ಯರ ಮೇಲೆ. ಮರ್ಮಾಂಗದ ಆ ಬಾಧೆಯನ್ನ ನೋವನ್ನ ತಾಳಲಾರದೆ ನರಳಿ ಪ್ರಾಣ ಬಿಟ್ಟಿದ್ದಾರೆ ಶಹನವಾಜ್ ಎಂಬುವವರು. ಇದು ವೈದ್ಯರ ದಿವ್ಯ ನಿರ್ಲಕ್ಷ್ಯಕ್ಕೆ, ಅದು ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ. ವೈದ್ಯೋ ನಾರಾಯಣೋ ಹರಿ ಅಂತೀವಿ, ಅಂದರೆ ವೈದ್ಯ ನಾರಾಯಣ ಸ್ವರೂಪ ಅಂತ ನಾವು ಹೇಳ್ತೀವಿ. ಆದರೆ ಅಂಥ ನಾರಾಯಣ ಸ್ವರೂಪ ಆಗಬೇಕಾದಂಥ ವೈದ್ಯ ಮಾಡಿದಂಥ ಎಡವಟ್ 45 ವರ್ಷದ ಶಹನವಾಜ್ ನರಳಿ ಪ್ರಾಣ ಬಿಡುವಂತೆ ಮಾಡಿರುವಂಥದ್ದು. ಮರ್ಮಾಂಗವನ್ನೇ ಕೊಯ್ದು ಸ್ಟಿಚಿಂಗ್ ಹಾಕದೆ ಕಳುಹಿಸಿದ್ದ ಆರೋಪ ಇದೀಗ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ಮೇಲೆ ಕೇಳಿಬರ್ತಾ ಇದೆ. ಯಾರೋ ಒಬ್ಬ ವೈದ್ಯರು ಮಾಡುವಂತಹ ಇಂಥ ಒಂದು ನೆಗ್ಲಿಜೆನ್ಸ್ಗೆ, ಇಂಥ ನಿರ್ಲಕ್ಷ್ಯಕ್ಕೆ ಇಡೀ ವಿಕ್ಟೋರಿಯಾ ಆಸ್ಪತ್ರೆಯ ಹೆಸರು ಕೂಡ ಕೇಳಿಬರುತ್ತೆ ಅಂತಂದಾಗ, ನಿಜಕ್ಕೂ ಜನಸಾಮಾನ್ಯರು ಮಾತಾಡ್ತಾರೆ ಅಂತಂದಾಗ, ರೋಗಿಗಳು ಮಾತಾಡ್ತಾರೆ, ಪೇಷಂಟ್ಗಳು ಮಾತಾಡ್ತಾರೆ ಅಂದಾಗ ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಚಾರ ಇದು. ವೈದ್ಯರು ಮರ್ಮಾಂಗವನ್ನೇ ಕೊಯ್ದು ಸ್ಟಿಚಿಂಗ್ ಹಾಕದೆ ಕಳುಹಿಸಿದ್ದ ಆರೋಪ ಇದೀಗ ಕೇಳಿಬರ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯ ಮಾಡಿದಂಥ ಎಡವಟ್ಟಿಂದಾಗಿ ಕಳೆದ 10 ದಿನಗಳ ಹಿಂದೆ 45 ವರ್ಷದ ಶಹನವಾಜ್ ಎಂಬಾತ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ. ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಪ್ರಕರಣ ಇದು. ಖಾಸಗಿ ಆಸ್ಪತ್ರೆಯಲ್ಲಿ ಡೆಲಿವರಿ ಬಾಯ್ ಆಗಿದ್ದ 45 ವರ್ಷದ ಶಹನವಾಜ್ ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗ್ತಾರೆ. 1.5 ತಿಂಗಳ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ನವಾಜ್. ಇನ್ಫೆಕ್ಷನ್ ಆಗಿದೆ ಅಂತ ಅಡ್ಮಿಟ್ ಮಾಡಿಕೊಂಡಿರ್ತಾರೆ ವೈದ್ಯರು. ಬಳಿಕ ಮರ್ಮಾಂಗವನ್ನ ಕೊಯ್ದಿದ್ದ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು. ಆ ನಂತರದಲ್ಲಿ ನೋಡಿ ಅಲ್ಲಿ ಯಾವ್ಯಾವ ರೀತಿ ಎಡವಟ್ಟನ್ನ ಮಾಡಲಾಗಿದೆ ಅನ್ನುವಂಥದ್ದು. ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದಿದೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಶಹನವಾಜ್ ಹಾಸ್ಪಿಟಲ್ಗೆ ದಾಖಲಾಗ್ತಾರೆ. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಇನ್ಫೆಕ್ಷನ್ ಆಗಿದೆ, ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರಿಂದ ಅಡ್ಮಿಟ್ ಆಗ್ತಾರೆ. ಆದರೆ ಬಳಿಕ ಮರ್ಮಾಂಗವನ್ನ ಕೊಯ್ದು ಆನಂತರದಲ್ಲಿ ಅದಕ್ಕೆ ಸ್ಟಿಚ್ ಹಾಕದೆ ಹಾಗೆ ಅವ್ರನ್ನ ಕಳುಹಿಸಲಾಗಿತ್ತಂತೆ. ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು ಶಹನವಾಜ್. 1.5 ತಿಂಗಳ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ಇನ್ಫೆಕ್ಷನ್ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಳ್ತಾರೆ ವೈದ್ಯರು. ಆನಂತರದಲ್ಲಿ ಚಿಕಿತ್ಸೆ ಕೊಡಬೇಕಲ್ಲ, ಶಸ್ತ್ರಚಿಕಿತ್ಸೆ ಆಗಬೇಕಲ್ಲ. ಬಳಿಕ ಮರ್ಮಾಂಗ ಕೊಯ್ದಿದ್ರು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ಕಡೆ ಮರ್ಮಾಂಗದ ಸಮಸ್ಯೆ ಇದೆ ಅನ್ನುವಂಥ ಕಾರಣಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂಥವನಿಗೆ ವೈದ್ಯರು ಯಾವ ರೀತಿ ನಿರ್ಲಕ್ಷ್ಯವನ್ನು ತೋರಿ ಯಮಲೋಕಕ್ಕೆ ಪಾರ್ಸಲ್ ಮಾಡಿಬಿಟ್ಟಿದ್ದಾರೆ. ಏನಾಗಿದೆ ಅಲ್ಲಿ? ವೈದ್ಯರು ಯಾವ ರೀತಿ ನಿರ್ಲಕ್ಷ್ಯ ತೋರಿರುವಂಥದ್ದು? ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದೆ? ಬಹುಶಃ ಲೈನ್ ಕಟ್ ಆಗಿದೆ ಅಂತ ಅನಿಸುತ್ತೆ. ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇನ್ಫೆಕ್ಷನ್ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ ವೈದ್ಯರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ. ಬಳಿಕ ಮರ್ಮಾಂಗ ಕೊಯ್ದಿರ್ತಾರೆ. ಆ ನಂತರದಲ್ಲಿ ಸ್ಟಿಚ್ ಹಾಕಬೇಕಲ್ಲ, ಸ್ಟಿಚ್ ಹಾಕದೆ ಹಾಗೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿರ್ತಾರೆ ಆಸ್ಪತ್ರೆಯಿಂದ. ಅಡ್ಮಿಟ್ ಆಗಿದ್ದಂಥ ಶಹನವಾಜ್ ಅವ್ರನ್ನ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾರೆ. ಆದರೆ ಸ್ಟಿಚ್ ಹಾಕೋದನ್ನೇ ವೈದ್ಯರು ಮರ್ತಿರ್ತಾರೆ. ಸೊ ಇದರಿಂದಾಗಿ ಮನೆಗೆ ಹೋದಂತಹ ವ್ಯಕ್ತಿ ಮತ್ತೆ ಆ ನೋವನ್ನು ತಾಳಲಾರದೆ ನರಳಿ ಪ್ರಾಣ ಬಿಟ್ಟಿರುವಂತಹ ಒಂದು ಪ್ರಕರಣ ಇದು. ಇಡೀ ವೈದ್ಯ ಲೋಕ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ನಾರಾಯಣ ಸ್ವರೂಪ ವೈದ್ಯ ಅನ್ನುವಂಥ ಕಾರಣಕ್ಕೆ ವೈದ್ಯನ ಮೇಲೆ ಸಂಪೂರ್ಣ ಭರವಸೆ ಹಾಕ್ತೀವಿ. ನೀವು ಎಲ್ಲೇ
ಯಾವುದೇ ಒಬ್ಬ ವೈದ್ಯನ ಹತ್ರ ಹೋದಾಗ ನಿಮ್ಗೇನಾಗ್ತಾ ಇದೆ ಪ್ರಾಬ್ಲಮ್ ಅನ್ನುವಂಥದ್ದನ್ನು ಮುಚ್ಚಿಡದೆ ಹೇಳಿದ್ರೆ ಆತ ಸರಿಯಾದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತಿದೆ. ಸೊ ಇಲ್ಲಿ ನೋಡಿ, ಮರ್ಮಾಂಗದ ಒಂದು ಸಮಸ್ಯೆ ಇದೆ ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು ಆಸ್ಪತ್ರೆ ತೋರಿಸ್ಲಿಕ್ಕೆ ಹೋದಾಗ ಇಲ್ಲ ನೀವು ಅಡ್ಮಿಟ್ ಆಗಬೇಕು, ಇನ್ಫೆಕ್ಷನ್ ಆಗಿದೆ, ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವರು ಅಡ್ಮಿಟ್ ಆಗ್ತಾರೆ. ಮತ್ತು ಈ ಸಂದರ್ಭದಲ್ಲಿ ಮರ್ಮಾಂಗವನ್ನು ಕೊಯ್ದು ಇನ್ಫೆಕ್ಷನ್ ಆಗಿದೆ ಅಂತ ಮರ್ಮಾಂಗವನ್ನು ಕೊಯ್ತಾರಲ್ಲ, ಆ ನಂತರದಲ್ಲಿ ಶಸ್ತ್ರಚಿಕಿತ್ಸೆ ಆದ ಬಳಿಕ ಸ್ಟಿಚ್ ಹಾಕಬೇಕಲ್ಲ, ಆದರೆ ಸ್ಟಿಚಿಂಗ್ ಹಾಕದೆ ಹಾಗೆ ಡಿಸ್ಚಾರ್ಜ್ ಮಾಡಿರ್ತಾರೆ ವೈದ್ಯರು. ಇದು ವೈದ್ಯರು ಮಾಡಿದಂಥ ಬಹುದೊಡ್ಡ ಅಪರಾಧ, ಬಹುದೊಡ್ಡ ಒಂದು ನಿರ್ಲಕ್ಷ್ಯ ಇದು. ಆದರೆ ಸ್ಟಿಚಿಂಗ್ ಆಗಿದೆ ಅಂದ್ಕೊಂಡು ಆ ವ್ಯಕ್ತಿ ಹಾಗೆ ಮನೆಗೆ ಹೋಗಿರ್ತಾರೆ, ಆದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಏನಿದು ಕತೆ? ಒಂದು ಕಡೆ ಮರ್ಮಾಂಗದಲ್ಲಿ ಇನ್ಫೆಕ್ಷನ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಹಾಸ್ಪಿಟಲ್ಗೆ ಹೋದಂಥವನ್ನ ನೇರ ಯಮಪುರಿಗಟ್ಟುವಂಥ ಒಂದು ಪ್ರಯತ್ನವನ್ನು ವೈದ್ಯ ತೋರಿದಂಥ ನಿರ್ಲಕ್ಷ್ಯ ಮಾಡುತ್ತೆ ಅಂತಂದರೆ, ಒಂದು ವೈದ್ಯರ ನೆಗ್ಲಿಜೆನ್ಸ್ ಯಾವ ರೀತಿ ಇಲ್ಲಿ ಕಂಡು ಬರ್ತಿದೆ ಅಂತ? ಹೌದು ವಸಂತ್, ನಿಜಕ್ಕೂ ಕೂಡ ಇದು ಇಡೀ ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಅಮಾನೀಯ ಘಟನೆ ಒಂದು ನಡೆದಿರುವಂತದ್ದು. ಯಾಕಂದ್ರೆ ಕಳೆದ 1.5 ತಿಂಗಳ ಹಿಂದಷ್ಟೇ ನವಾಜ್ ಅನ್ನುವ ವ್ಯಕ್ತಿ, ಅಂದ್ರೆ ಅವರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಇನ್ಸ್ಪೆಕ್ಷನ್ ಅಂತೇಳಿ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಸೊ ಅಂತ ಟೈಮಲ್ಲಿ ಇನ್ಸ್ಪೆಕ್ಷನ್ ಆಗಿದೆ ಅಂತೇಳಿ ಮರ್ಮಾಂಗ ಬಾಧೆಯನ್ನ ಅವರು ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತೇಳಿ ಕೊಯ್ದಿರ್ತಾರೆ. ಕೊಯ್ದಂತ ಸಮಯದಲ್ಲಿ ಅವ್ರಿಗೆ ಏನೆಲ್ಲ ಟ್ರೀಟ್ಮೆಂಟ್ ಬೇಕು, ತದಾದ ನಂತರ ಸಿಜರಿಂಗ್ ಮಾಡ್ಬೇಕು, ಮತ್ತೆ ಸರ್ಜರಿ ಮಾಡ್ಬೇಕಾಗುತ್ತೆ, ಮತ್ತೆ ಸ್ಟಿಚಿಂಗ್ ಕೂಡ ಹಾಕ್ಬೇಕಾಗುತ್ತೆ. ಅದು ವೈದ್ಯರ ಕರ್ತವ್ಯ ಆಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಬೇಕಾಬಿಟ್ಟಿಯಾಗಿ ಅಥವಾ ಎಲ್ಲೋ ವೈದ್ಯರ ನಿರ್ಲಕ್ಷ್ಯಕ್ಕೆ ಅರ್ಧಂಬರ್ಧ ಕೆಲಸ ಮಾಡಿದ್ರ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಬಹಳ ಸಾಕಷ್ಟು ನೋವಿರುತ್ತೆ, ಜೊತೆಗೆ ಡೈಲಿ ಬ್ಲಡ್ ಕೂಡ ಬರ್ತಾ ಇರುತ್ತೆ. ಆದ್ರೂ ಕೂಡ ವೈದ್ಯರು ತಲೆ ಕೆಡಿಸ್ಕೊಳ್ಳದೆ ಇದೆಲ್ಲವುದು ಇನ್ಫೆಕ್ಷನ್ ಆಗಿದೆ, ಸರಿಯಾಗಿದೆ ಅಂತ ಹೇಳಿ ಮತ್ತೆ ಡಿಸ್ಚಾರ್ಜ್ ಮಾಡಿರ್ತಾರೆ. ಮತ್ತೆ 10 ದಿನಗಳಿಂದಷ್ಟೇ ಮತ್ತೆ ದಾಖಲಾಗ್ತಾರೆ. ಮತ್ತೆ ಅದೇ ಉಡಾಫೆ ಉತ್ತರವನ್ನ ಕೊಟ್ಟು ಅದೇ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡಲು ಮುಂದಾಗ್ತಾರೆ. ಸೊ ಆದ್ರೆ ಈ ಒಂದು ಏನು ಮರ್ಮಾಂಗದ ಒಂದು ನೋವೇನಿದೆ, ಆ ನೋವು ತಾಳಲಾರದೆ, ಜೊತೆಗೆ ಒಳಗಡೆ ಮತ್ತಷ್ಟು ಇನ್ಸ್ಪೆಕ್ಷನ್ ಜಾಸ್ತಿಯಾಗಿ ಅವ್ರಿಗಾಗ್ಲೇ ಮೃತಪಟ್ಟಿರುವಂತದ್ದು. ಸೊ ಹೀಗಾಗಿ ನವಾಜ್ ಎಲ್ಲೋ ಒಂದ್ ಕಡೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಅದು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಂದ್ರೆ ಅವ್ರು ಏನು ಅಧೀಕ್ಷಕರಿದ್ದಾರೆ, ಡಾಕ್ಟರ್ ದೀಪಕ್ ಅಂತ ಹೇಳಿದ್ದಾರೆ. ಅವ್ರು ಈಗಾಗಲೇ ಆ ರೋಗಿ ನವಾಜ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅದರ ಸತ್ಯಾಸತ್ಯತೆಯನ್ನ ತಿಳಿಯಲು ಈಗಾಗಲೇ ಒಂದು ಸಮಿತಿಯನ್ನ ರಚನೆ ಮಾಡಿರುವಂತದ್ದು. ಸಮಿತಿಯಲ್ಲಿ ವರದಿ ಬಂದ್ಮೇಲೆ, ಅಂದ್ರೆ ಯಾರು ತಪ್ಪು ಇದರಲ್ಲಿ ಯಾರು ಆಪರೇಷನ್ ಮಾಡಿದ್ರು ಅವ್ರು ತಪ್ಪಿದ್ಯಾ ಅಥವಾ ವೈದ್ಯಾಧಿಕಾರಿಗಳು ತಪ್ಪಿದ್ಯಾ, ವೈದ್ಯರು ತಪ್ಪಿದ್ಯಾ, ಅಥವಾ ಇವ್ರದ್ದು ಏನಾದ್ರು ಪೇಷಂಟ್ ಏನಾದ್ರು ಮಾಡ್ಕೊಂಬಂದ್ರ ಅಂತೇಳಿ ಇದೆಲ್ಲ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ಸದ್ಯ ಮೇಲ್ನೋಟಕ್ಕೆ ಆಸ್ಪತ್ರೆ ವೈದ್ಯರಿಂದಲೇ ಈಗ ಈ ರೀತಿ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಸೊ ಈಗಾಗಲೇ ಈ ಒಂದು ಸತ್ಯಾಸತ್ಯತೆಯನ್ನ ತಿಳಿಯಲು ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿರುವಂತದ್ದು. ಸಮಿತಿಯ ರಚನೆಯಲ್ಲಿ ಅಂದ್ರೆ ದಾಖಲಾತಿಗಳು ಹೊರ ಬಂದ್ಮೇಲೆ, ಅಂದ್ರೆ ಯಾವ್ದು ಸತ್ಯಾಸತ್ಯತೆ ಹೊರ ಬಂದ್ಮೇಲೆ ಇದೇ ಸಾವಿನ ಪ್ರಕರಣಕ್ಕೆ ಸಂಪೂರ್ಣ ಡೀಟೇಲ್ಸ್ ಸಿಕ್ಕಂಗಾಗುತ್ತೆ ವಸಂತ್. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೊಯ್ದಿದ್ದ ಮರ್ಮಾಂಗಕ್ಕೆ ಸ್ಟಿಚಿಂಗ್ ಹಾಕದೆ ಹಾಗೆ ಕಳುಹಿಸಲಾಗಿತ್ತಂತೆ. ಮರ್ಮಾಂಗದಲ್ಲಿ ರಕ್ತಸ್ರಾವ ಹೆಚ್ಚಾಗಿರುತ್ತೆ. ಆಗ ಮತ್ತೆ ಹೋದ್ರೆ ಬಾಧೆ ತಾಳಲಾರದೆ ಮತ್ತೆ ಹೋದಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಮಹಾ ನಿರ್ಲಕ್ಷ್ಯ ಬಯಲಾಗಿದೆ. ಮರ್ಮಾಂಗ ಪ್ರಕರಣದ ಸತ್ಯತೆ ಅರಿಯೋದಕ್ಕೆ ಈಗ ಸಮಿತಿ ರಚನೆ ಮಾಡಲಾಗಿದೆ. ತನಿಖಾ ಸಮಿತಿ ರಚಿಸಿ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ದೀಪಕ್ ಆದೇಶವನ್ನ ಹೊರಡಿಸಿದ್ದಾರೆ. ಕೆಲ ದಿನಗಳ ಬಳಿಕ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಹೋಗಬಹುದು, ಖಾಸಗಿ ಸಂಸ್ಥೆ ಡೆಲಿವರಿ ಬಾಯ್ ಆಗಿದ್ದ ಶಹನವಾಜ್ ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ಗೆ ದಾಖಲಾಗಿದ್ರು. ಕಳೆದ 1.5 ತಿಂಗಳ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ನವಾಜ್ ಇನ್ಫೆಕ್ಷನ್ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೋತಾರೆ ವೈದ್ಯರು. ಬಳಿಕ ಮರ್ಮಾಂಗ ಕೊಯ್ದಿದ್ರು ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ. ಕೆಲ ದಿನಗಳ ಬಳಿಕ ಪ್ಲಾಸ್ಟಿಕ್ ಸರ್ಜರಿ ವಿಭಾಗಕ್ಕೆ ಹೋಗೋದಕ್ಕೆ ಹೇಳ್ತಾರೆ. ಆದರೆ ಗಾಯ ಇನ್ನೂ ಆರಿಲ್ಲ ಅಂತ ನಿರ್ಲಕ್ಷ್ಯ ತೋರಿರ್ತಾರೆ ವೈದ್ಯರು ಸಿಬ್ಬಂದಿಯ ಮಧ್ಯೆ ಸಮನ್ವಯತೆ ಕೊರತೆ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ಹಾಗಾಗಿಯೇ ಈ ಅವಾಂತರ ಸೃಷ್ಟಿಯಾಗಿದೆ. ಆಪರೇಷನ್ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಮಹಾ ನಿರ್ಲಕ್ಷ್ಯ ಇಲ್ಲಿ ಬಯಲಾಗಿದೆ. ರೋಗಿ ಗಂಭೀರ ಸ್ಥಿತಿಯಲ್ಲಿ ಇದ್ದಾಗಲೇ ಡಿಸ್ಚಾರ್ಜ್ ಆಗೋದಕ್ಕೆ ಒತ್ತಡ ಕೂಡ ಹೇರಲಾಗುತ್ತೆ. ಇದು ಒಂದು ರೀತಿಯಲ್ಲಿ ರೋಗಿಯ ಸಾವಿಗೆ ಕಾರಣ ಆಗಿರುವಂಥದ್ದು. ಕೊಯ್ದಿದ್ದ ಮರ್ಮಾಂಗಕ್ಕೆ ಸ್ಟಿಚಿಂಗ್ ಮಾಡದೆ ಸಿಬ್ಬಂದಿ ಕಳುಹಿಸಿರುವಂಥದ್ದು ಮಹಾ ನಿರ್ಲಕ್ಷ್ಯ ಇದು. 3 ದಿನ ಫುಟ್ಪಾತ್ನಲ್ಲೇ ರೋಗಿಯನ್ನು ಇಟ್ಕೊಂಡಿದ್ರಂತೆ ಮಡದಿ.
ಎಷ್ಟೇ ಅಂಗಲಾಚಿದ್ರು ಮತ್ತೆ ಅಡ್ಮಿಟ್ ಮಾಡಿಕೊಳ್ಳುವಂತೆ ಸಿಬ್ಬಂದಿ, ಮರ್ಮಾಂಗದಲ್ಲಿ ರಕ್ತಸ್ರಾವ ಆಗ್ತಾ ಇದ್ರು ಕೂಡ ಸ್ಟಿಚಿಂಗ್ ಹಾಕದೆ ನಿರ್ಲಕ್ಷ್ಯ ತೋರಿರುವಂಥದ್ದು ಇಲ್ಲಿ ನಿರ್ಲಕ್ಷ್ಯತನದ ಪರಮಾವಧಿ ಸಿಬ್ಬಂದಿ ಹಾಗೂ ವೈದ್ಯರದ್ದು. ಬಾಧೆ ತಾಳಲಾರದೆ ನರಳಿ ಶಹನವಾಜ್ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ನವಾಜ್ನನ್ನೇ ನಂಬಿದ್ದ ಮಡದಿ 4 ಮಕ್ಕಳು ಈಗ ಬೀದಿ ಪಾಲಾಗುವಂತಹ ಒಂದು ಪರಿಸ್ಥಿತಿ. ಆದರೆ ಸತ್ಯಾಸತ್ಯತೆ ಅರಿಯೋದಕ್ಕೆ ಈಗ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ದೀಪಕ್ ಅವರು ಆದೇಶ ಹೊರಡಿಸಿದ್ದಾರೆ, ತನಿಖಾ ಸಮಿತಿ ರಚನೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.